ಬಾರ್ ಲೈಸೆನ್ಸ್ ಹೆಸರಲ್ಲಿ ಲೂಟಿಗೆ ಇಳಿತ ಕೈ ಸರ್ಕಾರ. ಹೈಕೋರ್ಟ್ ಸ್ಟೇ ಇದ್ರೂ ಬಾರ್ ಲೈಸೆನ್ಸ್ ಹರಾಜಿಗೆ ಸಿದ್ಧತೆ. ಬಾರ್ ಲೈಸೆನ್ಸ್ ಹೆಸರಲ್ಲಿ ಲೂಟಿಗಿಳಿತ ಕೈ ಸರ್ಕಾರ. ಹೈಕೋರ್ಟ್ ಸ್ಟೇ ಇದ್ರೂ ಕೂಡ ಬಾರ್ ಲೈಸೆನ್ಸ್ ಹರಾಜಿಗೆ ಸಿದ್ಧತೆ. ಬಾರ್ ಓನರ್ ಮತ್ತು ರೆಸ್ಟೋರೆಂಟ್ ಮಾಲೀಕರ ಅಸಮಾಧಾನ. ಒಂದು ಲೈಸೆನ್ಸ್ ಬೆಲೆ ಬರೋಬ್ಬರಿ 1.5 ಕೋಟಿ ರೂಪಾಯಿ. 5 ವರ್ಷಕ್ಕೆ ಲೈಸೆನ್ಸ್ ನೀಡ್ತಾ ಇರುವ ಅಬಕಾರಿ ಇಲಾಖೆ. ವ್ಯಾಪಾರದ ಹಣವೆಲ್ಲ ಲೈಸೆನ್ಸ್ಗೆ ಹಾಕಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಲೈಸೆನ್ಸ್ ಖರೀದಿಯಿಂದ ಕೆಲ ಮಾಲೀಕರು ದೂರ ಉಳಿದಿದ್ದಾರೆ. ಬಾರ್ ಲೈಸೆನ್ಸ್ ಹೆಸರಿನಲ್ಲಿ ಈಗ ಕೈ ಸರ್ಕಾರ ಲೂಟಿಗಿಳಿತ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ಕೈ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಆರೋಪಗಳಿದ್ದಾವೆ. ಖಜಾನೆ ಖಾಲಿಯಾಗಿದೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಜೊತೆಗೆ ಲೂಟಿ ಸರ್ಕಾರ ಅಂತ ಕೂಡ ವಿರೋಧ ಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ರು. ಆದರೆ ಈಗ ಈ ಒಂದು ಬಾರ್ ಲೈಸೆನ್ಸ್ ಹೆಸರಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹೈಕೋರ್ಟ್ ಸ್ಟೇ ಇದೆ. ಹೈಕೋರ್ಟ್ ಸ್ಟೇ ಇದ್ರೂ ಕೂಡ ಈ ಒಂದು ಬಾರ್ ಲೈಸೆನ್ಸ್ ಹರಾಜಿಗೆ ಸಕಲ ರೀತಿಯಲ್ಲೂ ಕೂಡ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ಬಾರ್ ಓನರ್ ಆಗಿರಬಹುದು ಅಥವಾ ರೆಸ್ಟೋರೆಂಟ್ ಮಾಲೀಕರಾಗಿರಬಹುದು, ಎಲ್ಲರೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಾರ್ ಲೈಸೆನ್ಸ್ ವಿಚಾರದಲ್ಲಿ ನ್ಯಾಯಾಲಯದ ಮೊರೆ. ಬಾರ್ ಲೈಸೆನ್ಸ್ ವಿಷಯದಲ್ಲಿ ಸರ್ಕಾರ ಲೂಟಿಗೆ ನಿಂತಿದೆ. ಸರ್ಕಾರದ ಖಜಾನೆ ತುಂಬಲು ಈ ರೀತಿ ಹಣ ವಸೂಲಿ. ಈ ಹಿಂದೆ ಕಡಿಮೆ ಬೆಲೆಗೆ ಬಾರ್ ಲೈಸೆನ್ಸ್ ನೀಡ್ತಾ ಇದ್ರು. ಈಗ ದುಪ್ಪಟ್ಟು ಹಣ ವಸೂಲಿಗೆ ಬಾರ್ ಲೈಸೆನ್ಸ್ ಬಳಕೆ ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ನ್ಯಾಯಾಲಯದ ಮೆಟ್ಟಿಲೇರಲು ಹಲವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಬಾರ್ ಲೈಸೆನ್ಸ್ ವಿಚಾರದಲ್ಲಿ ಸದ್ಯಕ್ಕೆ ನ್ಯಾಯಾಲಯದ ಮೊರೆ ಹೋಗ್ಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬಾರ್ ಲೈಸೆನ್ಸ್ ವಿಷಯದಲ್ಲಿ ಸರ್ಕಾರ ಲೂಟಿಗೆ ನಿಂತಿದೆ. ಸರ್ಕಾರದ ಖಜಾನೆಯನ್ನು ತುಂಬೋದಕ್ಕೆ ಈ ರೀತಿ ಹಣವನ್ನ ವಸೂಲಿ ಮಾಡ್ತಾ ಇದೆ ಅಂತ ಸದ್ಯಕ್ಕೆ ಬಾರ್ ಓನರ್ ಆಗಿರ್ಬೋದು ಅಥವಾ ರೆಸ್ಟೋರೆಂಟ್ ಮಾಲೀಕರಾಗಿರಬಹುದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಏನ್ ಮಾಡ್ತಾ ಇದ್ರು, ಕಡಿಮೆ ಬೆಲೆಗೆ ಬಾರ್ ಲೈಸೆನ್ಸ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಈಗ ದುಪ್ಪಟ್ಟು ಹೆಚ್ಚು ಮಾಡಿರೋದ್ರಿಂದ ಸಮಸ್ಯೆ ಆಗ್ತಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇವರು ಜಾಸ್ತಿ ನಮಗೆ ಏನು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ, 1.5 ಕೋಟಿ ಅಂತ ಫಿಕ್ಸ್ ಮಾಡಿದ್ದಾರೆ ಬೆಂಗಳೂರು ನಗರದಲ್ಲಿ. 1.5 ಕೋಟಿ ಫಿಕ್ಸ್ ಮಾಡಿ ಮ್ಯಾಕ್ಸಿಮಮ್ ಒಂದು 2ರಿಂದ 2.25 ಕೋಟಿಗೆ ನಿಂತ್ಕೊಳ್ಳೋದ್ರಿಂದ ನಮಗೆ ಎಕ್ಸ್ಪೆನ್ಸಿವ್ ಇರ್ತದೆ. ಎಕ್ಸ್ಪೆನ್ಸಿವ್ ಒಂದು 50 ಲಕ್ಷ ಇದ್ದೇ ಇರುತ್ತೆ. ಬಿಲ್ಡಿಂಗ್ ಆಲ್ಟ್ರೇಷನ್ ಮಾಡ್ಕೊಳ್ಳೋದು, ಸ್ಟಾಕ್ ಹಾಕ್ಕೊಳ್ಳೋದು, ನಮ್ಮ ವಯಸ್ಸವ್ರಿಗೆ ಸ್ಟಾಕ್ ಜೋಡಿಸೋಕ್ಕೆಲ್ಲ ಮೆಟೀರಿಯಲ್ಸ್ ಜಾಸ್ತಿ ಮಾಡ್ಕೊಳ್ಳೋದು. ಆದ್ದರಿಂದ ಅವ್ರು ಕೊಡ್ತಾ ಇರೋದು 4 ವರ್ಷಕ್ಕೆ ಮಾತ್ರ. 4 ವರ್ಷಕ್ಕೆ 3 ಕೋಟಿ ಹಾಕ್ಬಿಟ್ಟು ಯಾರು ದೊಡ್ಡ ಬಿಸ್ನೆಸ್ ಮಾಡೋಕ್ಕಾಗಲ್ಲ, 3 ಕೋಟಿ ಲಾಭನೂ ತೆಗಿಯೋಕ್ಕಾಗಲ್ಲ. 4 ವರ್ಷ ಆದ ನಂತರ ಮತ್ತೆ 60 ಪ್ರಕ್ರಿಯೆ ಅವರು ಪ್ರಾರಂಭಿಸ್ತಾರೆ. ಅವಾಗ ಇದು ನಮಗೆ ಬರುತ್ತೆ ಅನ್ನೋದು ಯಾವ ಗ್ಯಾರಂಟಿ ಇಲ್ಲ. ಅದರಿಂದ ಯಾವುದೇ ಬಾರ್ ಮಾಲೀಕರಿಗೆ ಇದು ಪ್ರಯೋಜನ ಇಲ್ಲ, ಸರ್ಕಾರಕ್ಕೆ ಪ್ರಯೋಜನ ಆಗುತ್ತೆ. ಇದು ಸರ್ಕಾರ ಅಥವಾ ಅಬಕಾರಿ ಇಲಾಖೆ ತೆಗೆದುಕೊಂಡಂಥ ತಪ್ಪಾದ ನಿರ್ಧಾರ. ಈಗಾಗಲೇ ಬಹಳಷ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟು ವ್ಯಾಪಾರದಲ್ಲಿ ಬಹಳ ಸೋಲು ಅನುಭವಿಸ್ತಾ ಇದೆ. ಯಾಕೆಂದರೆ ಎಕ್ಸೈಸ್ ಲೈಸೆನ್ಸ್ ಫೀಸ್ ಹೆಚ್ಚಿಗೆ ಆಗಿದೆ, ಎಕ್ಸೈಸ್ ಟ್ಯಾಕ್ಸ್ ಹೆಚ್ಚಿಗೆ ಆಗಿರುವುದರಿಂದ ಬಹಳಷ್ಟು ಜನ ವ್ಯಾಪಾರದಲ್ಲಿ ತೊಂದರೆಯಲ್ಲಿದ್ದಾರೆ. ಇದರ ಜೊತೆಗೆ ಈಗ 569 ಒಮ್ಮೆನೆ ಹರಾಜು ಬಿಟ್ಟಿರುವುದು ತಪ್ಪುನ ನಿರ್ಧಾರ. ಇದಕ್ಕೆ ಈಗಾಗಲೇ ನ್ಯಾಯಾಲಯದಿಂದಲೂ ತಡೆ ಇದ್ದ ಮೇಲೂ ಮತ್ತೆ ಹರಾಜಿಗೆ ಪ್ರಾರಂಭ ಮಾಡಿರುವುದು ನಮಗೆ ಆಶ್ಚರ್ಯವಾಗ್ತದೆ. ಆದಷ್ಟು ಬೇಗ ನಾವು ನ್ಯಾಯಾಲಯಕ್ಕೆ ಮತ್ತೊಮ್ಮೆ ಮೊರೆ ಹೋಗಲಿಕ್ಕೆ ಇದ್ದೇವೆ. ಓಕೆ, ಅಂದರೆ ನೀವು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ 1.5 ಕೋಟಿ 5 ವರ್ಷಕ್ಕೆ ಅಂತ ಅವರು ನಿಗದಿ ಮಾಡಿದ್ದಾರೆ. ಅಂದರೆ 30 ಲಕ್ಷ 1 ವರ್ಷಕ್ಕೆ ಲೈಸೆನ್ಸ್ ಫೀಸ್ ಅಲ್ಲದೆ ಹೆಚ್ಚುವರಿಯಾಗಿ ಖರ್ಚು ಮಾಡುವಾಗ ಅವರು ಯಾವ ರೀತಿ ವ್ಯಾಪಾರ ಮಾಡಲಿಕ್ಕಾಗ್ತದೆ? ಇವೆಲ್ಲವನ್ನೂ ಗಮನದಲ್ಲಿ ಸರ್ಕಾರ ಕೂಡ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಅದು ಓಕೆ. ಅದಲ್ಲದೆ ಈಗಾಗಲೇ ನ್ಯಾಯಾಲಯ ಇದು ಮಾಡಬೇಡಿ ಅಂತ ಹೇಳಿದ ಮೇಲೆ ಮತ್ತೆ ಪುನಃ ಹರಾಜಿಗೆ ಹಾಕ್ತಿರುವುದು ಆಶ್ಚರ್ಯಕರವಾಗ್ತದೆ. ಇದರಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗಿ ನಮಗೇನು ನ್ಯಾಯ ಕೊಡ್ತಾರೆ ಅಂತ ಕಾದು ನೋಡ್ತೇವೆ. ಓಕೆ, ಅದು ಕಾದು ನೋಡಬೇಕು. ಅದರ ಕೂಲಂಕ